ಸಸ್ಯಗಳು ಬರ್ತಾವ ಇದು ಸಸ್ಯ ಯಾವುದಪ್ಪ ಅಂತಂದ್ರೆ ಕೋಣ ಬೇಸ್ ಹೌದಾ ಕಾಕಂಚು. ಇದು ವೈಜ್ಞಾನಿಕ ಹೆಸರು ಕಾಕಂಚು. ಇದು ನೇರವಾಗಿ ಮ್ಯಾಗ ಬೆಳೀತದ. ಇದು ಹಸಿರು ಕಾಂಡ ಇರ್ತದೆ. ಕಾಂಡ ಏನಂತ ಹಸಿರು ಇರ್ತದೆ, ಎಲೆಗಳೇನಿರ್ತದೆ ಹಸಿರು ಇರ್ತದೆ. ಹೌದಾ ಇದು ಹೂವಿನ ಸಸ್ಯ ಅದ. ಇದ್ರ ಸಸ್ಯ ಯಾವುದಪ್ಪ ಅಂದ್ರೆ ಗಾರ್ಡನ್ ವಂಬಿನ. ಹೌದಾ ಇದಕ್ಕೆ ಒಂದೇ ಹೂವು ಗುಲಾಬಿ ಹೂವು ಇದ್ದಂಗೆ ಇರ್ತದೆ, ಹಾಗೆ ಬೆಳೀತದ. 5 ಹೂವು ಆಗ್ತಾವ, ಒಂದೊಂದು ರೂಪಾಯಿಗೆ 5 ಹೂವು ಇರ್ತದೆ. ನೋಡಿ 5 ಹೂವು ಕೆಂಪು ಪುರುಷ. ಈಗ ಹೂವು ಹೆಂಗೆ ಆಗ್ತದ, ಹಿಂಗೆ ಹೂವಿನ ಗುಚ್ಚ ಬೆಳೀತದೆ. ಹಿಂಗೆ ನೋಡಕ್ಕೆ ಒಂದೇ ಕಾಣ್ತದೆ ದೂರಿಂದ. ಆದ್ರೆ ಹೂವು ಎಷ್ಟಿರ್ತಾವ 5 ಇರ್ತಾವ. 1 2 3 4 5 ಹೂವುಗಳು ಕಾಣ್ತವೆ. ಈ ಸಸ್ಯ ಯಾವುದಪ್ಪ ಅಂದ್ರೆ ಅವರೇ ಚಕ್ರಮುಂಡ. ಬರ್ಕೋರಿ, ಅವರೇ ಚಕ್ರಮುಂಡ. ಇದಕ್ಕೆ ಹಳದಿ ಕಲರ್ ಎಲೆ ಇರ್ತಾವೆ. ಹಳದಿ ಕಲರ್ ಹೌದಾ, ಯಾವ್ದು ಇರ್ತಾವೆ ಹಳದಿ ಕಲರ್ದು ಎಲೆ ಇರ್ತಾವೆ. ಈ ಸಸ್ಯ ಗೊತ್ತಾಯ್ತಾ? ಈ ಸಸ್ಯ ಬರ್ತದೆ ಬೇವಿನ ಮರದ. ಇದು ಔಷಧೀಯ ಗುಣ ಹೊಂದಿರತಕ್ಕಂಥ ಸಸ್ಯ ಇದು. ಹೌದಾ ಇದರಲ್ಲಿ ನಾವು ಹಣ್ಣು ಉಜ್ಕೋಬೋದು. ಇದು ಹಲ್ಲು ಉಜ್ಕೋದ್ರಿಂದ ಏನಾಗ್ತದೆ, ಹಲ್ಲು ಶುಭ್ರ ಆಗ್ತದೆ. ಹಲ್ಲು ಬಾಯ್ದಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಇರ್ತದೆ. ತುಳಸಿ ಸಸ್ಯ ಹೌದಾ, ಇದು ನೇರವಾಗಿ ಮ್ಯಾಗ ಬೆಳೀತದ. ಏನು ಇದರಲ್ಲಿ ಔಷಧಿ ಮಾಡ್ತಾರೆ. ಇದರಿಂದ ಮಾತ್ರ ಔಷಧ ಮಾಡ್ತಾರೆ. ಸಣ್ಣ ಸುಗಂಧವಾದ ವಾಸನೆ ಹೊರತು ಸಾಗರ ಗಿಡಗಳ ಉಪಯೋಗಗಳು ಭಾಳ ಉಪಯೋಗ ಬರ್ತದೆ. ತಕ್ಕಾಳಿಗೆ, ಬಾಗಲಿಗೆ, ಬಾಗಲ